ಅದೇ ಕರ್ಕಟಕ ಲಗ್ನದಲ್ಲಿ ಗುರುವಿನಿಂದ ಏರ್ಪಾಡಾಗ್ತಕ್ಕಂಥದ್ದು ಹಂಸಯೋಗ. ಹಂಸೆ ಸಾಧ್ಭಿರಭೀಷ್ಟತ ಕ್ಷಿತಿಪತಿ, ಅಭೀಷ್ಟ ಸಿದ್ಧಿಗಳನ್ನು ಹೊಂದತಕ್ಕಂಥ ಕ್ಷಿತಿಪತಿ. ಕ್ಷಿತಿಪತಿ ಅಂದರೆ ಭೂಮಿಗೆ ಒಡೆಯ ಅಂತ. ಅಂಥ ಒಂದು ಹಂಸಯೋಗವನ್ನು ನಾವು ಶ್ರೀರಾಮರ ಜಾತಕದಲ್ಲಿ ಕಾಣ್ತೀವಿ. ಇನ್ನು ಲಗ್ನದಿಂದ ಕೇಂದ್ರ ಸ್ಥಾನವಾದ 4ನೇ ಮನೆಯಲ್ಲಿ ಶನೈಶ್ಚರನನ್ನು ಗಮನಿಸ್ತೀವಿ. ಶನೈಶ್ಚರ ಅಲ್ಲಿ ಉಚ್ಚಸ್ಥಾನನಾಗಿದ್ದಾನೆ. ಅಲ್ಲಿಂದ ಏರ್ಪಾಡಾಗ್ತಕ್ಕಂಥದ್ದು ಶಶಯೋಗ. ಶಸ್ತ ಸರ್ವಜನೈ ಸಭೃತ್ಯ ಬಲವಾನ್ ಗ್ರಾಮಾಧಿಪೋವ ಅಂತ ಹೇಳುತ್ತೆ. ಶಸ್ತ ಸರ್ವಜನೈ, ಎಲ್ಲ ಜನರಿಗೂ ಅವನು ಶಸ್ತಃ, ಎಲ್ಲರಿಗಿಂತ ಮಿಗಿಲಾಗಿರ್ತಕ್ಕಂಥವನಾಗ್ತಾನೆ ಅಂತ, ಎಲ್ಲರನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥವನಾಗಿರ್ತಾನೆ ಅಂತ. ಮತ್ತು ಬಲವಾನ್, ಬಲಿಷ್ಠನಾಗಿರ್ತಾನಂತೆ. ಸಭೃತ್ಯ ಬಲವಾನ್, ಭೃತ್ಯರು ಅಂದರೆ ಸೇವಕರು. ಯಾರ್ಯಾರು? ಯಾರಲ್ಲ ಅವನ ಸೇವಕರು. ಮನುಷ್ಯರಿಂದ ಹಿಡಿದು ವಾನರರವರೆಗೆ ಎಲ್ಲರೂ ಅವನ ಸೇವಕರಾಗಿಬಿಟ್ರು. ಹೀಗಾಗಿ ಭೃತ್ಯ ಸೇವಕ, ಅವನು ಎಲ್ಲ ಸೇವಕರಿಗೆ ನಾಯಕನಾಗಿ ಬಿಡ್ತಾನೆ ಅಂತ. ಮತ್ತು ಗ್ರಾಮಾಧಿಪೋವ ಅಂತ ಹೇಳುತ್ತೆ. ಗ್ರಾಮಾಧಿಪೋ ಅಷ್ಟೇ ಅಲ್ಲ, ಎಲ್ಲ ಲಕ್ಷಣಗಳಿಂದಾಗಿ ಅವನು ಚಕ್ರವರ್ತಿ, ಇಡೀ ಭರತಖಂಡಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.